ಇಲ್ಲ ಬರೀ ಸಾಲ ತಗೊಂಡಿದ್ರು ನಿಮ್ಮ ನಾವು ಹೇಳಿದ್ ಬಂದು ಈ ಹಾಲಿನ ಸಿಬ್ಬಂದಿ ವರ್ಗದವ್ರ ಐಟಮ್ಸ್ ಮುಟ್ಟಿಲ್ಲ ಅಂತ ಹೇಳಿದ್ದು. ನಿಮ್ಮ ಸ್ನೇಹಿತರ ಕೇಳ್ಕೊಡುದು ಅಥವಾ ಯೂಸ್ ಮಾಡ್ಕೊಡುದು ಅಂತ ಏನು ಹೇಳೇ ಇಲ್ಲ. ಸೊ ರೈಟ್ 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 ಥ್ಯಾಂಕ್ ಯು ಇದ್ರ ನೆಕ್ಸ್ಟ್ ಇದು ಮಾಡ್ತೀವಿ. ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ಳಿ. ಓಕೆ, ಜಲ್ದಿ ಜಲ್ದಿ ಕೂತ್ಕೊಳ್ಬೇಕು. ಆಕ್ಟಿವ್ ಅಲ್ಲ, ಎಷ್ಟು ಫಾಸ್ಟ್ ಆಗಿರ್ಬೇಕು ನೀವು. ಓಕೆ ರೈಟ್. ಸೊ ಇವಾಗ ನಿಮ್ಮ ಅಬ್ಸರ್ವೇಷನ್ ಫಾಸ್ಟ್ ಆಗಿ ಬರಬೇಕು. ನನಗೆ ನಿಮ್ಗೆ ಏನೇನು ಅನಿಸ್ತದೆ ಇದ್ರ ಬಗ್ಗೆ, ವಾಟ್ ಇಸ್ ನಿಮ್ಮ ಅಭಿಪ್ರಾಯ? ಇಲ್ಲಿಗೆ ಬರ್ತೀರಾ, ಅಲ್ಲಿಂದನೇ ಹೇಳ್ತೀರಾ? ಯು ವಾಂಟ್ ಟು ಟಾಕ್ ಫ್ರಮ್ ಹಿಯರ್? ಓಕೆ, ಟಾಕ್. ಇಟ್ ವಾಸ್ ಅ ಟೀಮ್ ಇವೆಂಟ್, ಗುಡ್ ಇವೆಂಟ್. ಸಡನ್ ಆಗಿ ಯಾರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಒಟ್ಟಲ್ಲಿ ಎಲ್ಲ ಸೇರಿ ಮಾಡಿದ್ದು. ಓಕೆ, ಸೊ ಐ ವಿಲ್ ಗೋ ಆನ್ ಫ್ರಮ್ ಬೋತ್ ದ ಸೈಡ್ಸ್. ಓಕೆ ರೈಟ್. ಓಕೆ, ನೀವು ಹೇಳಿ ಸರ್, ವಾಟ್ ಡಿಡ್ ಯು ಲರ್ನ್ ಫ್ರಮ್ ದಿಸ್? ಸರ್, ಏನ್ ಮೇಂಟೆನೆನ್ಸ್ ವಿತ್ ಸಡನ್ ಆಗಿ ಅದನ್ನ ಯೂಸ್ ಮಾಡಿಕೊಂಡು ನಾವು ಏನು ನಮ್ಮ ಕ್ರಿಯೇಟಿವ್ನೆಸ್ ಇದೆ ಮಾಡಬೇಕಾಗಿದೆ. ಓಕೆ, ಪರ್ಫೆಕ್ಟ್. ಯಾ, ಯು ನಾವು ಏನಾದ್ರೂ ಮಾಡ್ಬೋದು ಅನ್ನೋದು ನನಗೆ ಇದರಿಂದ ತಿಳಿಯುತ್ತೆ. ಏನಾದ್ರೂ ಮಾಡ್ಬೋದಂದ್ರೆ ನಂದು ಒಟ್ಟು ನಾವು ಗೆಲ್ಬೇಕಂದ್ರೆ ಯಾವ್ದಾದ್ರು ಯೂಸ್ ಮಾಡ್ಕೊಂಡು ನಾವು ಗೆಲ್ಬೇಕು ಅಷ್ಟೇ. ಓಕೆ, ರೂಲ್ಸ್ ಇರ್ತದೆ. ಯಾವ ರೂಲ್ಸ್ ಅಲ್ಲಿ ರೂಲ್ಸ್ ಮಿತಿ ಒಳಗಡೆ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ ಲೆಟ್ಸ್ ಹಿಯರ್ ಫ್ರಮ್ ಯು. ನಾವು ಏನಾದರೂ ಮಾಡಬೇಕಂತ ಏನು ಹೇಳಿದ್ರಲ್ಲ, ಒಟ್ಟು ನಾವು ಸಾಧನೆ ಮಾಡಬೇಕಂತಂದ್ರೆ ನಮ್ಮ ವ್ಯಕ್ತಿತ್ವ ಕೂಡ ತುಂಬ ಮುಖ್ಯ ಆಗುತ್ತೆ. ಅಲ್ಲ ಸರ್, ಅವಾಗಿದೆ ಎಲ್ರಿಗೂ ಕಾಣಿಸ್ಕೊಳ್ಳೋಕೆ ಎಲ್ರು ನಾವೆಲ್ಲ ಕರ್ಚೀಫ್ನ ಒಳಗಡೆ ಇಟ್ಕೊಂಡ್ರೆ ನೀವು ಯಾವಾಗಲೂ ಇಲ್ಲೇ ಇಟ್ಕೊಂಡಿರ್ತೀರ. ಕೊಟ್ಟಿದ್ದೀರಾ? ಯೂಸ್ ಮಾಡಿದ್ರಾ ನೀವು? ಹಂಗೇನೋ ಸ್ವಲ್ಪ ಉದ್ದವಾಯ್ತು, ಒಂದು ಅಡಿ. ಓಕೆ ರೈಟ್. ಓಕೆ, ಹೇಳಿ. ಈ ಆಟದಾಗ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದು, ಅದು ಇಂಪಾರ್ಟೆಂಟ್. ಎಲ್ಲರೂ ಅಲೈವ್ ಆಗಿದ್ರು. ಓಕೆ, ಹೇಳಿ ಸರ್. ಟೀಮ್ ಎಫರ್ಟ್. ಆಮೇಲೆ ಸ್ಪಾಂಟೇನಿಯಸ್ ಆಗಿ ನೀವು ಹೇಳಿದ್ರಲ್ಲ, ಏನು ಯೂಸ್ ಮಾಡ್ಬೋದು, ಅವ್ರವ್ರ ಪ್ಲಾನ್ ಎಲ್ಲರೂ ಬೆಳೆದು ನಮ್ಮೆಲ್ಲ ವಿಚಾರಗಳು ನಮ್ಮ ಅತ್ಯಂತ ಎಲ್ಲ ಸೇವೆ. ಓಕೆ, ಪಂಚಕೊಟ್ಟ ವೀರ. ಎಲ್ಲರಿಗಿಂತ 6 ಸೆನ್ಸ್ ಅಂತಕ್ಕಂಥದ್ದು ಎಲ್ಲರಿಗೂ ಯಾವುದನ್ನು ಏನೇನು ಮಾಡಬಹುದು ನಾವು ಗೆಲ್ಲಲಿಕ್ಕೆ ಅಂತ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ನೀವು ವರ್ಡ್ ಬರಲಿಲ್ಲ. 6 ಸೆನ್ಸ್ ಅಲ್ಲ, ಇನಿಬಿಷನ್ ಅನ್ನೋದನ್ನ ತೆಗೆದಾಕಿದ್ರಿ. ಓಕೆ, ನಾನು ಮಾಡ್ಲಾ ಬ್ಯಾಡವಾ ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ದಿದ್ದು ಎಷ್ಟು? 1 ನಿಮಿಷ ಮಾಡಿದ್ರೆ ಗೆದ್ದಿರ, ಇಲ್ಲಾಂದ್ರೆ ಇಲ್ಲ. ಡೂ ಆರ್ ಡೈ. ಕರೆಕ್ಟ್? ಡೂ ಆರ್ ಡೈ ಸಿಚುವೇಶನ್ ಇತ್ತ. ಸೊ ಇವಾಗ ನಾನು ಅವ್ರದ್ದು ಬೆಲ್ಟ್ ಇಟ್ಕೊಳ್ತಿದ್ದೀನಿ, ಇವ್ರದ್ದು ಪಂಚೆ ಇಟ್ಕೊಳ್ತಾ ಇದ್ದೀನಿ, ಇವ್ರದ್ದು ಚಪ್ಪಲಿ ಇಟ್ಕೊಳ್ತೀನಿ, ಯಾರಾದ್ರೂ ಅನ್ಕೊಂಡ್ರ? ಸೊ ಯಾವುದೇ ಆಕ್ಟಿವಿಟಿ ಮಾಡ್ಬೇಕಂದ್ರೆ ಆ ಇನಿಬಿಷನ್ಸ್ ನ ಕಿತ್ತಾಕಿದ್ರೆ ನೀವು ಮುಂದೆ ಹೋಗ್ತೀರಾ. ಓಕೆ ಸರ್, ನೀವು ಇಮಿಡಿಯೇಟ್ ಆಕ್ಷನ್ ಬರಬೇಕು, ಥಿಂಕಿಂಗ್ ಇಲ್ಲ ಟೈಮಲ್ಲಿ. ಓಕೆ, ಸೊ ಥಿಂಕಿಂಗ್ ಇಲ್ಲ ಅಂತ ಹೇಳಿದ್ರೆ, ಬಟ್ ಥಿಂಕ್ ಮಾಡಬೇಕಾಗುತ್ತೆ. ಆದರೆ ಸ್ಪಾಂಟೇನಿಯಸ್ ಥಿಂಕಿಂಗ್ ಮಾಡಬೇಕಾಗುತ್ತೆ ಅಷ್ಟೇ. ಯಾ, ಗುಂಪನ್ನು ಗೆಲ್ಲಿಸಲು ಎಲ್ಲ ಪ್ರಯತ್ನ ಪಟ್ಟಿದ್ದು ಸರ್. ಓಕೆ, ಬ್ಯೂಟಿಫುಲಿ ದಿಸ್ ಇಸ್ ಅ ಟೀಮ್ ಆಕ್ಟಿವಿಟಿ. ಇದು ಟೀಮ್ ಅನ್ನು ಇಲ್ಲ ಬಿಟ್ಟು ನಾವು ಮಾಡ್ತಾನೆ ಇಲ್ಲ. 100% ಟೀಮ್ ಆಕ್ಟಿವಿಟಿ, ಗುಂಪಿನ ಆಕ್ಟಿವಿಟಿನೇ. ಅಂದ್ರೆ ಗುಂಪಿನಲ್ಲಿ ಬಲವಿದೆ ಅಂತ ಅದನ್ನ ಈ ಗೇಮ್ ಮುಖಾಂತರ ತೋರಿಸ್ಕೊಟ್ಟಿದ್ರು. ನೀವು ಹೇಳಿ ಸರ್. ಟಾರ್ಗೆಟ್ ಲಾಂಗ್ ಚೇಂಜ್ ಮಾಡಬೇಕಾಗಿತ್ತು. ಆ ಲಾಂಗ್ ಚೇಂಜ್ ಏನೇನು ಮಟೀರಿಯಲ್ ಬೇಕು ಅದನ್ನ ಯೂಸ್ ಮಾಡ್ಕೊಂಡು ಓಕೆ, ವಿನ್ ಮಾಡ್ಕೋಣ ಅಂತ ಹೇಳಿದ್ರೆ ಇಲ್ಲಿ ಇಷ್ಟು ಜನರಲ್ಲಿ ಬನೀನ್ ಎಷ್ಟು ಜನ ಹಾಕೊಂಡಿದ್ದೀರಾ? ಒಳ್ಳೆ ನಮ್ದು ಇದೆ. ಓಕೆ, ಎಷ್ಟು ಜನ ಇರ್ತೀರಿ ಬನೀನು? ಓಕೆ, ಶರ್ಟ್ ಬಿಚ್ಬೋದಾಗಿತ್ತು. ಅದಕ್ಕೆ ಬಿಚ್ಚಲಿಲ್ಲ. ಓಕೆ, ಅಲ್ಲ ಹೇಳ್ತಾರ, ನಾನು ಹೇಳ್ತಾರ. ಓಕೆ, ಸೊ ಇತಿಮಿತಿನೂ ಇರ್ತದೆ ನಮ್ಗೆ. ಸೊ ಅವ್ರು ದೊಡ್ಡ ಶಟಿ ಹಾಕಿದ್ರು ಪರವಾಗಿಲ್ಲ. ಓಕೆ, ಸೊ ಇತಿಮಿತಿನೂ ಇರ್ತದೆ. ಈ ಬನೀನ್ ಹಾಕಿದ್ರು ಶರ್ಟ್ ಇದು ಮಾಡಿದ್ರೆ ನಾವು ಭಟ್ರೆಲ್ಲ, ಅಡಿಗೆ ಭಟ್ರೆಲ್ಲ ಬನೀನಲ್ಲೇ ಕೆಲಸ ಮಾಡೋದು, ಬನೀನಲ್ಲೇ ಬಡಿಸೋದು. ಹೇಳಿ. ಹೈಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ನಾವು ಚಕ್ರವರ್ತಿಮಯ ಅಕಾಡೆಮಿ ಆಫ್ ಅಡ್ವೆಂಚರ್ ಇಂದ ನಾವು ಹೋಗ್ತಾ ಇದ್ವಿ. ಯೂಶುವಲಿ ಹೋಗ್ತಾ ಇದ್ದು ಕುದುರೆಮುಖ ಫಾರೆಸ್ಟ್ ಏರಿಯಾದಲ್ಲಿನೇ ಕ್ಯಾಂಪ್ ಹಾಕ್ತಾ ಇದ್ವಿ. ಟೆಂಟ್ ಪಿಚ್ ಮಾಡ್ಕೊಂಡು ಅಲ್ಲೆಲ್ಲ ಟ್ರಕ್ಕಿಂಗ್ ಮಾಡ್ಕೊಂಡು ನೈಟ್ ವಾಚ್ ಮಾಡೋದು ಅದೆಲ್ಲ ಮಾಡ್ತಿದ್ವಿ. ಸೊ ಅವಾಗ ಈ ತರ ಇವೆಂಟ್ಸ್ ಇದು ಇವೆಂಟ್ ನಾವು ಆಡಿದ್ವಿ. ಚೈಲ್ಡ್ ಬಿಟ್ಟಿದ್ದು ಹೇಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಹೇಗಿತ್ತು ಅಂದ್ರೆ ಇವಾಗೆಲ್ಲ ದೊಡ್ಡವರಾಗಿದ್ವಿ. ಓಕೆ, ಆಗ ನಮ್ಗೆ ಅಷ್ಟು ಇಲ್ಲ
ವೆರಿ ಗುಡ್ ವೆರಿ ಗುಡ್. ಗೋಯಿಂಗ್ ಬ್ಯಾಕ್ ಟು ದ ಮೆಮೊರಿ ಲೇನ್ ಅಂತ ಹೇಳ್ತಾರೆ. ಇನ್ಯಾರದಾದ್ರೂ ಮಾತಾಡ್ಬೇಕಾ? ಎನಿಬಡಿ ಮಿಸ್ಟೇಕ್? ಯೂಸ್ ಆಗುತ್ತೆ ಸರ್. ಯಾ ಕೆಲಸರಿಗೆ ಇದು ಇದೆಯಲ್ಲ ಕೆಲಸ ಇದು ಆಕ್ಟಿವಿಟಿ ಇದು ಆಕ್ಟಿವಿಟಿ ಇದೆಯಲ್ಲ ಕೆಲಸರಿಗೆ ಯೂಸ್ ಆಗುತ್ತೆ. ಕೆಲಸರಿಗೆ ಏನೋ ನೀರು ಇಟ್ಟಿರ್ತಾರೆ ಸಡನ್ ಆಗಿ ಲೇಬರ್ ಮೆಟೀರಿಯಲ್ಸ್ಗಳನ್ನ ಸಡನ್ ಆಗಿ ಲಿಂಕ್ ಮುಖಾಂತರ ಚೈನ್ ಮುಖಾಂತರ ನಾವು ಪಾಸ್ ಮಾಡ್ಬೋದು. 100%. ಇದರಲ್ಲಿ ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ಸಮಯ ಸ್ಫೂರ್ತಿ ಅಂದ್ರೆ ಅಥವಾ ಸಮಯ ಪ್ರಜ್ಞೆ. ಓಕೆ, ಆ ಕ್ಷಣದಲ್ಲಿ ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಇದು ದಿಸ್ ಇಸ್ ಅನ್ ಎಕ್ಸಾಂಪಲ್. ಇವಾಗ ಏನೋ ಹೋಗಿದೆ ಅಂದ್ರೆ ಯಾವ್ದಾದ್ರು ಗಾಯ ಆಗಿದೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಮೊಬೈಲ್ ತಗೊಂಡು ಶೂಟ್ ಮಾಡ್ತಾರೆ. ಹಿಂಗೆ ಹತ್ರ ಹೋಗಿ ಏನಪ್ಪ ನಿನ್ನ ಹೆಸರು? ಓಕೆ ಸ್ನೇಹಿತರೆ, ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಈ ಹುಡುಗನಿಗೆ ಫಸ್ಟ್ ಏಡ್ ಮಾಡ್ರಪ್ಪ. ಫಸ್ಟ್ ಏಡ್ ಮಾಡೋದಿಲ್ಲ, ದೇ ಗೋ ಅಂಡ್ ಡೂ ದ ಶೂಟಿಂಗ್. ಓಕೆ, ಸೊ ಅದ್ರ ಬದಲು ಫಸ್ಟ್ ಏಡ್ ಮಾಡ್ಬೋದು. ಫಸ್ಟ್ ಏಡ್ ಮಾಡೋದಕ್ಕೆ ಏನ್ ಬೇಕು? ಅಲ್ಲೇನಾದ್ರೂ ಒಂದು ಬಟ್ಟೆ ಇದೆಯಾ, ಅವ್ನಿಗೆ ಏನಾದ್ರೂ ತುಂಬ ಹೇಟ್ ಆಗಿದೆಯಾ, ನೀರನ್ನ ಆಮೇಲೆ ಕುಡಿಸಿ, ಬಟ್ ಫಸ್ಟ್ ಏಡ್ ಮಾಡಿಸಿ ಒಂದು ಸೇಫ್ ಇದಕ್ಕೆ ಇದು ಮಾಡ್ರಿ. ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಯಾರು ಆಕ್ಸಿಡೆಂಟ್ ಅಂತ ನೀರು ಕುಡಿಸ್ಬಿಡ್ತಾರೆ, ಬಟ್ ನೀರು ಕುಡಿಸೋದು ಅದು ಸಿಸ್ಟಮೆಟಿಕ್ ಆಗಿ ಇದು ಮಾಡಬೇಕು. ಅದು ಸುಮ್ಮನೆ ಕುಡಿಸ್ಬಿಡೋದು ಕೆಲವು ಸರಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ. ಓಕೆ, ಸೊ ಸಮಯ ಸ್ಫೂರ್ತಿನ ಹೆಂಗೆ ಬಳಸ್ಕೊಳ್ಬೇಕು ಅನ್ನೋದು ಈ ಒಂದು ಗೇಮ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲಾದ್ರೂ ಒಂದು ಸಿಚುವೇಶನ್ ಬಂದಾಗ ಯು ಹ್ಯಾವ್ ಟು ಜಸ್ಟ್ ಒಂದು 10 ಸೆಕೆಂಡ್ಸ್ ಥಿಂಕ್ ಮಾಡಿ. ನನಗೆ ಬಸವರಾಜ್ ದಿಂಡೂರವರು ಒಂದ್ಸತಿ ನಮ್ದು ನ್ಯಾಟ್ಕಾನ್ ಹೇಳಿದ್ದು ಎಲ್ಲಿ ಕಾನ್ಪುರಲ್ಲಿ. ಓಕೆ, ಅವರು ಒಂದು ಕಿವಿ ಮಾತು ಹೇಳಿದ್ರು ನನಗೆ. ನಾನು ಅಲ್ಲಿ JC ಕಿಂಗ್ ಅಂಡ್ ಕ್ವೀನ್ ಕಾಂಟೆಸ್ಟ್ ಅಂತ ನಡೆದಿದ್ದು. ಸುಮಾರು ಹತ್ತಿರ ಒಂದು 200 to 300 ಪಾರ್ಟಿಸಿಪೆಂಟ್ಸ್ ಇದ್ರು. ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ನಾನು ಪಾಸ್ ಆಗ್ಬಿಟ್ಟೆ. ನೆಕ್ಸ್ಟ್ ಅವ್ರು ಬಂದು ಒಂದು ಮಾತು ಹೇಳಿದ್ರು, ನಮ್ಗೆ ಏನೇ ಆನ್ಸರ್ ಮಾಡಬೇಕಾಗಿದ್ರೆ ಇಮಿಡಿಯೇಟ್ ಆಗಿ ಆನ್ಸರ್ ಕೊಡೋಕೆ ಬೇಡ, ಒಂದು 10 ಸೆಕೆಂಡ್ಸ್ ಅಥವಾ ಮಿಲಿ ಸೆಕೆಂಡ್ಸ್ 2-3 ಸೆಕೆಂಡ್ಸ್ ತಗೊಂಡು ಥಿಂಕ್ ಮಾಡಿ ಆನ್ಸರ್ ಕೊಡೋಕೆ. ಸೊ ದಟ್ ಮೇಡ್ ಮಿ ಟು ಗಿವ್ ದಟ್ ಆನ್ಸರ್ ಅಂಡ್ ಆನ್ ದಟ್ ಡೇ ಐ ಗಾಟ್ ದ ಅಷ್ಟು 200 ಜನ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ಅವತ್ತಿನ ದಿವಸದಲ್ಲಿ ಒಂದು ಏನಿಲ್ಲ ಒಂದು 10-15 ಸಾವಿರ ರೂಪಾಯಿ. 25 ವರ್ಷ ಆಯ್ತು. ಅದೇ ಸರ್, ಎಕ್ಸಾಕ್ಟ್ಲಿ 25 ಕಾನ್ಪುರ್ ದಿಸ್ ಇಸ್. ಸೊ ಕ್ಲಾಪ್ ಟು ಬಸವರಾಜ್ ದಿಂಡೂರ್ ಸರ್. ಸೊ ಆ ಒಂದು ಕಿವಿ ಮಾತು ನನಗೆ ಹೆಲ್ಪ್ ಆಯ್ತು ಗೆಲ್ಲೋದಕ್ಕೋಸ್ಕರ. ಓಕೆ, ಸೊ ಆ ಥರ ನೀವು ಯಾವುದೇ ಕ್ಷಣದಲ್ಲಿ ಆ ಒಂದು ಸಿಚುವೇಶನ್ ಇತ್ತು ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಯು ಹ್ಯಾವ್ ಟು ಥಿಂಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಟು ಇಂಪ್ರೂವ್ ದಟ್ ಸಿಚುವೇಶನ್. ಸೊ ನಾನು ಐ ಆಮ್ ಆಲ್ಸೋ ಎ ಸ್ವಿಮ್ಮಿಂಗ್ ಕೋಚ್. ನಾನು ಈಜು ತರಬೇತುದಾರ. ನಾನು ತುಂಬಾ ಮುಂಚೆ ತುಂಬಾ ಬ್ಯಾಚಸ್ ಮಾಡ್ತಿದ್ದೆ. ಒಂದು 650ರಿಂದ 700 ಜನರಿಗೆ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ದೆ. ಅವಾಗ ಒಂದು ಸ್ಟೂಡೆಂಟ್ ಬಂದು ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ನ ಶೇರ್ ಮಾಡ್ಕೊಂಡು ನಾನು ಯಾವಾಗಲೂ ಹೇಳಿದ್ದೆ, ಫಸ್ಟ್ ಆಲ್ವೇಸ್ ಟ್ರೈ ಅಂಡ್ ಇಂಡೈರೆಕ್ಟ್ ಮೆಥಡ್ ಬಿಫೋರ್ ಯು ಗೋ ಫಾರ್ ದ ಡೈರೆಕ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗ್ಯಾರಂಟಿ ಇದ್ರೆ ಮಾತ್ರ ನೀವು ಧುಮುಕ್ಬೇಕು, ಇಲ್ಲಾಂದ್ರೆ ಧುಮುಕಕ್ಕೆ ಹೋಗ್ಬೇಡ್ರಿ. ಇನ್ಸ್ಟೆಡ್ ಆಫ್ ಲೂಸಿಂಗ್ ಒನ್ ಲೈಫ್ ವಿ ಆರ್ ಗೋಯಿಂಗ್ ಟು ಲೂಸ್ 2 ಲೈಫ್ ಅಂತ ಹೇಳ್ತಾ ಇದ್ದೆ. ಸೊ ಅವಳೇನ್ ಮಾಡಿದಾಳೆ, ಎಲ್ಲರೂ ರೆಸಾರ್ಟ್ ಹೋದಾಗ ಸ್ವಿಮ್ ಮಾಡಿದ್ರೆ ಅವ್ರ ಅಪ್ಪಗೆ ಸುಸ್ತಾಗೋಗಿದೆ. ಸೊ ಸುಸ್ತಾಗ್ಬಿಟ್ಟಿದ್ರು, ಸೆಂಟ್ರಲ್ ಇದ್ದಾರೆ, ಅಪ್ಪ ಹಿಂಗಿಂಗ್ ಅಂತಂದ್ರೆ ಏನ್ ಮಾಡಕ್ಕಾಗ್ತಲ್ಲ, ಕಿರ್ಚಿದ್ರು ಅಲ್ಲಿ ಯಾರು ಇಲ್ಲ. ಸೊ ಸಡನ್ ಆಗಿ ಇವಳಿಗೆ ನಾಪಕ ಇಟ್ಕೊಂಡು ಫಸ್ಟ್ ಏನ್ ಮಾಡಿದಾಳೆ, ಅಲ್ಲಿ ಇವಳ ಹತ್ರ ಇದ್ದ ಟವಲ್ ಏನಿಸ್ತಿದ್ದಾಳೆ ಸಾಕಾಗಿಲ್ಲ. ನೆಕ್ಸ್ಟ್ ಅಲ್ಲೆಲ್ಲ ಹುಡುಕಾಡ್ಬಿಟ್ಟು ಒಂದು ದೊಡ್ಡದು ಗೋಲಿ ಬಂದೆ, ಇಷ್ಟುದ್ದ ಒಂದು 8 ಅಡಿ 10 ಅಡಿ ಗೋಲಿ ತಂದೆ. ಅದನ್ನ ಕಷ್ಟ ಬಿದ್ದಿಗೆ ತಗೊಂಡ್ಬಂದು ಅದನ್ನ ಕೊಟ್ಬಿಟ್ಟು ಅದಾಗ್ತದೆ ಇನ್ನೊಂದು ರೋಡ್ ಕಾಣಿಸ್ತಿದೆ, ಎರಡು ಇದು ಮಾಡಿದಾಳೆ. ಸೊ ಅವ್ರ ಅಪ್ಪ ಅದನ್ನ ಹಿಡ್ಕೊಂಡು ಹತ್ರ ಬಂದ್ಬಿಟ್ಟು ಇದು ಮಾಡೋದಂತೆ. ಅವನ ಅಪ್ಪ ಬಂದು ಮಗಳನ್ನ ಹಿಡ್ಕೊಂಡು ತಪ್ಕೊಂಡ್ಬಿಟ್ಟು ಖುಷಿ ಆಗ್ಬಿಟ್ಟಂತೆ. ಅಂದ್ರೆ ನನ್ನ ಮಗಳೇ ನೀನ್ ನನ್ನ ಲೈಫ್ ನ ಸೇವ್ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಹುಡುಗಿ ಸೇವ್ ಮಾಡಿದ್ದು ನಾನ್ ಸೇವ್ ಮಾಡಿದಷ್ಟೇ ಖುಷಿ ಆಯ್ತು. ಅಂದ್ರೆ ಅವತ್ತಿನ ದಿವಸ ಒಂದು ಜೀವ ಉಳಿತು. ಅಂದ್ರೆ ಈ ಇಂಡೈರೆಕ್ಟ್ ಮೆಥಡ್ ಯೂಸ್ ಮಾಡಿ, ಅಂದ್ರೆ ಇದೇ ಸೇಮ್ ಸಮಯ ಸ್ಫೂರ್ತಿನ ಯೂಸ್ ಮಾಡ್ತಾರೆ. ಸೊ ಅದರಿಂದ ಡೋಂಟ್ ಯೂಸ್ ದ ಡೈರೆಕ್ಟ್ ಮೆಥಡ್ ಇಫ್ ಯು ಆರ್ ನಾಟ್ ಇದು. ಸೊ ಐ ಥಿಂಕ್ ನಿಮಗೆ ಆ ಒಂದು ಇನ್ಎಫಿಷಿಯನ್ಸಿ ಎಲ್ಲ ಇವಾಗೆಲ್ಲ ಹೋಗಿದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಈ ಸ್ಟಾರ್ಟಿಂಗ್ ಟ್ರಬಲ್ ಅಥವಾ ನಿಮಗೆ ಭಯ ಆತಂಕ ಅನ್ನೋದಿತ್ತು ಅಂತ ಹೇಳಿದ್ರೆ ಐ ಥಿಂಕ್ ನೌ ಇಟ್ ಇಸ್ ಗಾನ್. ಯು ಆರ್ ರೆಡಿ ಟು ಆಕ್ಟ್. ಓಕೆ JP, whenever you are ready, I can conduct one more activity. Okay, fine. Thank you very much. Okay, Anand sir,